ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರಾರು ಜನರ ಜೀವ ರಕ್ಷಣೆಗೆ ರಕ್ತದಾನಿಗಳಿಂದ ರಕ್ತ ಸಂಗ್ರಹಿಸಿ ತುರ್ತು ಸಂದರ್ಭಕ್ಕೆ ಗರ್ಭಿಣಿ ಮತ್ತು ಅಪಘಾತಗಳಲ್ಲಿ ರಕ್ತ ಬೇಕಾದವರಿಗೆ ರಕ್ತ ಒದಗಿಸಿ ಜೀವ ಉಳಿಸುತ್ತಿರುವ ರೆಡ್ ಕ್ರಾಸ್ ಸಂಸ್ಥೆ ಸಮಾಜದಲ್ಲಿರುವ ನಿರ್ಗತಿಕರಿಗೆ ಚಳಿಗಾಲದ ಚಳಿಯಿಂದ ರಕ್ಷಿಸಲು ಚಳಿಗಾಲದ ಕಿಟ್ ಒದಗಿಸಿ ಮಾನವೀಯತೆ ಮೆರೆಯುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮಿಷ್ಕಿನ್ ಶಾವಳಿ ದರ್ಗಾ ಬಳಿ ಇದ್ದ ನಿರ್ಗತಿಕರಿಗೆ ಬ್ಲಾಂಕೆಟ್, ಸೊಳ್ಳೆ ಪರದೆ, ಟೂತ್ ಪೇಸ್ಟ್, ಚರ್ಮದ ರಕ್ಷಣೆಗೆ ವ್ಯಾಸ್ಲಿನ್, ಆ ರೀತಿಯ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ತುಂಬಿದ ಕಿಟ್ ಅನ್ನು ವಿತರಿಸಿದ್ರು. ಹಾಗೆಯೇ ನಗರದ ಪ್ರಮುಖ ದೇವಾಲಯಗಳ ಬಳಿ ಇರುವ ನಿರ್ಗತಿಕರಿಗೂ ಚಳಿಗಾಲದ ಕಿಟ್ ನೀಡುವ ಯೋಜನೆಯನ್ನ ರೆಡ್ ಕ್ರಾಸ್ ಸಂಸ್ಥೆ ಹಾಕಿಕೊಂಡಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ರೆಡ್ ಕ್ರಾಸ್ ಚೇರ್ಮನ್ ಎಂ ಜಯರಾಮ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವೇ ಮಾನವೀಯತೆಯನ್ನ ಮೆರೆಯುವುದು. ರಕ್ತ ಒದಗಿಸುವುದು ಮಾತ್ರವೇ ನಮ್ಮ ಕರ್ತವ್ಯ ಎಂದು ಭಾವಿಸದೆ ಕೊರೋನಾ ಕಾಲದಲ್ಲಿ ಹಸಿದ ಜನರಿಗೆ ಊಟ, ಪ್ರತಿ ವರ್ಷ ಚಳಿಗಾಲದಲ್ಲಿ ಬಡವರಿಗೆ ಚಳಿಗಾಲದ ಕಿಟ್ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ವಾತಾವರಣದ ಉಷ್ಣಾಂಶ 13 ಡಿಗ್ರಿಗೆ ಇಳಿಯುವ ಸಾಧ್ಯತೆ ಇರುವುದರಿಂದ ನಗರದಾದ್ಯಂತ ವಾಸವಾಗಿರುವ ನಿರ್ಗತಿಕರನ್ನು ಗುರುತಿಸಿ ಕಿಟ್ ವಿತರಿಸಲಾಗುತ್ತಿದೆ ಎಂದರು. ಹವಾಮಾನ ವೈಪರೀತ್ಯ ಉಂಟಾಗಿದೆ. ಈ ಸಂದರ್ಭದಲ್ಲಿ ರಾತ್ರಿ ವೇಳೆ 17 ಡಿಗ್ರಿ ಚಳಿ ಇದೆ. ಇನ್ನು ಕೇವಲ ಇನ್ನೊಂದು 8 ದಿನಗಳಲ್ಲಿ ಈ ಚಳಿ 13 ಡಿಗ್ರಿ ಸೆಲ್ಸಿಯಸ್ಗಷ್ಟು ಚಳಿ ಇಳಿತೆ. ಈಗ ಸಂದರ್ಭದಲ್ಲಿ ಭಿಕ್ಷುಕರು, ನಿರ್ಗತಿಕರು ಇವರಿಗೆ ಒದಕೆ ಇಲ್ಲದೆ ತುಂಬ ಚಳಿಗೆ ಒದ್ದಾಡ್ತಿದ್ದಾರೆ ಅಂತ ಅರಿವಿಗೆ ಬಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಮಾನವೀಯ ಸೇವಾ ಸಂಸ್ಥೆ. ಈ ಸಂಸ್ಥೆ ವತಿಯಿಂದ ಇವತ್ತು ಏನು ಭಿಕ್ಷುಕರು ಅನಾಥರಿದ್ದಾರೆ ಇವ್ರನ್ನೆಲ್ಲ ಹುಡುಕಿ ಅವರಿಗೆ ನಾವು ಬ್ಲ್ಯಾಂಕೆಟು, ಒಂದು ಸೊಳ್ಳೆ ಪರ್ದ, ಮಸ್ಕಿಟೋ ಕಾಯಿಲು, ಟೋಪಿ ಮತ್ತು ವ್ಯಾಸಿಲಿನ್ನು ಅವ್ರಿಗೆ ಅಗತ್ಯ ಇರತಕ್ಕಂಥ ಒಂದು ವಸ್ತುಗಳನ್ನ ಕೊಡುವಂಥ ಕೆಲಸ ಇವತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮಾಡಿದ್ವಿ. ಸುಮಾರು ತಾಲೂಕಿನ ಜಿಲ್ಲೆಯಾದ್ಯಂತ ಒಂದು 100 ಜನರಿಗೆ ಕೊಡಲಿಕ್ಕೆ ನಾವು ಈಗ ಇದನ್ನು ತರಿಸಿದ್ವಿ. ಇವತ್ತಿನಿಂದ ಎಲ್ಲ ಕಡೆನೂ ವಿತರಣೆ ಮಾಡ್ತೀವಿ. ಕಾರಣ ಅವ್ರಿಗೆ ತುಂಬ ಚಳಿ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಅನಾಥಾಶ್ರಮಗಳಲ್ಲಿ ಹಾಸಿಗೆ ಕೊಡೋದು ಇವೆಲ್ಲ ಮಾಡ್ತಿದ್ವಿ. ಈ ಸಾರಿ ಬ್ಲ್ಯಾಂಕೆಟ್ ಕೊಡೋಂಥ ಕೆಲಸನ ಮಾಡ್ತಾಯಿದ್ವಿ, ಚಳಿಗಾಲದ ಕಿಟ್ ಅಂತ. ಧನ್ಯವಾದ. ಈ ವೇಳೆ ಖಜಾಂಚಿ ಡಾಕ್ಟರ್ ಕೋಡಿರಂಗಪ್ಪ, ಆಡಳಿತ ಮಂಡಳಿ ಸದಸ್ಯರಾದ ಉತ್ತಮ್ ಚಂದ್ ಜೈನ್, ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.